ಮಾದರಿ ರೈತರಣ್ಣ ಗೊತ್ತು. ಈಗ ಅಷ್ಟೇ ಮಾದರಿ ರೈತರ ಅಂತ ಒಟ್ಟು ಕೇಳ್ತಾ ಇರೋದು. ಎಷ್ಟು ಬೋರ್ವೆಲ್ ಇಲ್ಲಿ ಆಯ್ತದೆ? 3,325 ಬಿಲ್ ಆಗುತ್ತಣ್ಣ. ಟೋಟಲ್ 3,00,000 3,25,000 ಮಾತ್ರ. ನೀವು 400 ಅಡಿ 500 ಅಡಿಗೆ ನೀರು ಸಿಕ್ಕಿದ್ರೆ ಎಷ್ಟು ದುಡ್ಡಾಯ್ತು? 80,000 ರಿಂದ 90,000 ಈಗ ಋಷಭಾವತಿ ಸಂಸ್ಕರಿಸಿದ ನೀರು ಎರಡಂತಕ್ಕೂ ಅಡ್ವಾನ್ಸ್ ಇಟ್ಟು ನೀರು ಕೆರೆ ತುಂಬಿಸಿದ್ರೆ ಇದೆಲ್ಲ ಕೊಚ್ಚೆ ನೀರು, ಶುದ್ಧೀಕರಣವಾದಂತ ನೀರು ತುಂಬಿಸಿದ್ರೆ ಕೊಚ್ಚೆ ನೀರು ಅಂತ ಅಪಪ್ರಚಾರ ಮಾಡ್ತಾವ್ರೆ. ಅಂತರ್ಜಲ ಹೆಚ್ಚಾದ್ರೆ ನಿಮ್ಗನುಕೂಲನಾ ನನ್ಗನುಕೂಲನಾ? ಈಗ ನೀರು ತುಂಬಿಸ್ಬೇಕಾ ಬೇಡವಾ? ಆದ್ರೆ ನಮ್ಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಕೆಂಪೇಗೌಡ ಹೇಳಿರ ಅವತ್ತೇನ್ ಮಾತು ಹೇಳಿದೀನಿ, ಶುದ್ಧೀಕರಿಸಿದ ನೀರು ಮೊದಲೇ ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಏನ್ 3,00,000 ಖರ್ಚಾಗದ ವೆಚ್ಚ, 1,90,000 ಖರ್ಚಾಗದ ವೆಚ್ಚ. ಯಾರಿಗ ಅನುಕೂಲ? ಇದೇ ನೀರು ಸ್ವಾಮಿ, ನಿಮ್ಮನ್ನು ಕರ್ಕೊಂಡು ತೋರಿಸ್ತೀನಿ. ಇದೇ ತರ ಫಿಲ್ಟರ್ ಹಾಕಿ ನೀರು ಬರೋದು. ಹೊರಗೆ ಕೊಡೋದು ಇದೇ ತರ ಎಲ್ಲ ವಿರೋಧ ಮಾಡಿದವರು ಇವತ್ತು ಆ ನೀರು ಬೇಕು ಅಂತ ಅವ್ರೆ. ಓಟ್ ಹಾಕಿ ಕಮ್ಮೆಲೆ ಮಾಡಿ ಸೇವೆ ಮಾಡಕ್ಕೆ, ಒಳ್ಳೇದ್ ಮಾಡಕ್ಕೆ, ಪಚ್ಚೆ ನೀರು ತುಂಬಿಸಕ, ಪಚ್ಚೆ ನೀರು ಬಿಡಿಸ್ಕೊತೀನ ನಾನು. ನನ್ನ ಮೇಲೆ ವಿಶ್ವಾಸ ಹೇಳ್ರಿ. ನಿಮಗೋಸ್ಕರ ನಾನು ರಾಮನಗರ MLA ಮೇಲೆ, ಕನಕಪುರದ DK ಸುರೇಶ್ ಮೇಲೆ, KH ಮುನಿಯಪ್ಪರ ಮೇಲೆ ಗಲಾಟೆ ಮಾಡಿ ನೀರು ಬೇಕು, ನೀರಿಗೆ ಇವತ್ತು ಅಂತ ಗೊತ್ತಾಯ್ತು. ನನಗೆ ಡೈರೆಕ್ಟ್ ಬೆಳೆ ಕೊಡ್ತಾ ಇದ್ನ, ಕುಡಿಯಕ್ಕೆ ಕೊಡ್ತಾ ಇದ್ನ. ಅಂತರ್ಜಲ ಹೆಚ್ಚಾಗೋದು, ಅಂತರ್ಜಲ ಹೆಚ್ಚಾದ್ರೆ ಯಾರು ಅನುಕೂಲ? ನಿಮ್ಗೆ ಅನುಕೂಲ. ನಿಮ್ಗೆ ಅನುಕೂಲ ಆಗ್ಬೇಕಾ? ನೀರು ಬೇಕಾ ಬೇಡವಾ? JDS BJP ಹೊಟ್ಟೆ ಕಿಚ್ಚಿ ನೀರು ತುಂಬಿಸ್ಬಿಟ್ರೆ ನನಗೆ ಒಳ್ಳೆ ಹೆಸರು ಬಂದ್ಬಿಡ್ತದೆ, ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಅಂತ ಹೊಟ್ಟೆ ಕಿಚ್ಚಿಗೆ ಅಪಪ್ರಚಾರ ಮಾಡ್ತಾವ್ರೆ. ನೀವು ಯಾರು ನನ್ನ ನಂಬ್ರಿ, ಇದರಿಂದ ಯಾವುದೇ ತರದ ತೊಂದರೆ ಇಲ್ಲ. ನೀವೇ ಹೇಳ್ತಾ ಇದ್ದೀರಾ ಈ ತರದ ನೀರು, ಇದೇ ನೀರು ಬರೋದು ಫಿಲ್ಟರ್ ಆಯ್ತಾರ ನೀರು, ಫಿಲ್ಟರ್ ಆಗಿ ಆಚೆ ಬರ್ತಾರೆ ನೀರು. ಈ ತರ ಇದು ಕೊಚ್ಚೆ ನೀರಾ ಸರ್? ತಿಪ್ಪೆಗುಂಡಿಲಿ ಇರ್ತದೆ, ಕೊಚ್ಚೆ ಇರ್ತದೆ. ನಿರ್ಮಂಗಲ ಕೆರೆನ ಶುದ್ಧೀಕರಣ ಮಾಡಕ್ಕೆ ಯೋಗ್ಯತೆ ಇಲ್ದಿದ್ದವರು, ಅದ್ರ ಬಗ್ಗೆ ಕಾಳಜಿ ಇದ್ದಿದ್ರು. ನೆಲಮಂಗಲದಲ್ಲಿ ಟೌನಲ್ಲಿ ನೀರು ಕುಡಿತಾ ಇರೋದು, ನೀರು ಕುಡಿತಾ ಇರೋದು ಎಲ್ಲ ಪಿಕ್ ನೀರು, ಅಂತರ್ಜಲಕ್ಕೆ ಹೋಯ್ತಾ ಇರೋದು. ಈ ನೀರು ಯಾವ್ದು? ಪಿಕ್ ನೀರು ಇದು. ಶುದ್ಧೀಕರಣ ಸರ್ಕಾರ ಇವತ್ತು ಈ ಯೋಜನೆಗೆ 350 ಕೋಟಿ ನನ್ನ ಕ್ಷೇತ್ರಕ್ಕೆ, ಇಡೀ 3 ಜಿಲ್ಲೆಯಿಂದ ಸೇರಿ 1081 ಕೋಟಿ ಆಗಿತ್ತು. ನನ್ನ ಕ್ಷೇತ್ರಕ್ಕೆ 350 ಕೋಟಿ ಅಂದ್ರೆ 1081 ಕೋಟಿ ಖರ್ಚು ಮಾಡ್ತಾ ಇರೋದು ಕೊಚ್ಚೆ ನೀರು ಕೊಡಕ ಸರ್ಕಾರ ಏನ್ ರೈತರಿಗೆ ಅನುಕೂಲ, ಸಾರ್ವಜನಿಕ ಅನುಕೂಲ ತಾನೆ. ಇವ್ರು ಏಕಾಏಕಿ ರಾತ್ರೋರಾತ್ರಿ ನಾನು ಮಾಡ್ತಾ ಇರೋ ಕೆಲಸ ಕಾರ್ಯಗಳನ್ನ, ಅಭಿವೃದ್ಧಿ ಕಾರ್ಯಗಳನ್ನ ಕರ್ಕೊಳಕ್ಕಾಗ್ದೇನೆ ಎದ್ಬಿಟ್ಟವ್ರೆ. ನೀವೆಲ್ಲ ಏನ್ ತಲೆ ಕೆಡಿಸ್ಕೊಬೇಡ್ರಿ. ನಾನು ಚಿನ್ನೈನಪಾಳ್ಯದಲ್ಲೂ ಕೇಳಿದೆ, ಎಲ್ಲ ತಿಂಗಳು ಸಮಾಜದ 50-60 ಜನ ರೈತರು, ಹೆಣ್ಮಕ್ಳು, ಗಂಡಸರು ಎಲ್ಲ ಇದ್ರು. ಹಣ ನಮ್ಗೆ ಅವ್ರೇನ ಮಾತಾಡ್ಕೊಳ್ಳಿ, ನೀರು ಬೇಕು, ಅಂತರ್ಜಲ ಜಾಸ್ತಿ ಆಗಬೇಕು, ನಮಗೂ 1,500 ಅಡಿ ಹೊಂಟಾಗದೆ. ಅವ್ರು ಇಷ್ಟು ಹೇಳಿದ್ರು 70-80,000 ಆಯ್ತದೆ, ನಮ್ಗೆ 500 ಅಡಿಗೆ ನೀರು ಸಿಗ್ತದೆ. ನಿಮ್ ಬದುಕು ಹಸನ ಆಯ್ತದೆ. ಇವತ್ತು ಒಂದು ಬೆಳೆ ಬೆಳೀತಾ ಇರೋರು ನೀವು 3 ರಿಂದ 4 ಬೆಳೆ ಬೆಳಿಬಹುದು. 16 ಬೋರ್ ಎಷ್ಟು ಖರ್ಚಾಗಿರ್ಬೇಕು? 16 ಬೋರಲ್ಲಿ ನೀರು ಓಡ್ತಾ ಇದಾವೆ. ಅದ್ರಲ್ಲಿ 5 ಬೋರು ಬರೀ 1,200 ಅಡಿಗೆನೆ. ನೋಡ್ದ ಇದು ಮಾಡ್ತಾ ಇರೋ ತಪ್ಪ. ಏನ್ ಈ ಕಡೆ ಏರಿಯಾದಲ್ಲಿ ಡೈವರ್ಟ್ ಆಗ್ತದೆ ಅಂತಂದ್ರೆ ಅವ್ರು ಮಾಡ್ತಾರೆ. ಅವ್ರಿದ್ದಾಗ ಯಾಕೆ ಮಾಡ್ಲಿಲ್ಲ? ಕುಮಾರಣ್ಣ ಮುಖ್ಯಮಂತ್ರಿ ಆಗಿರ್ಲಿಲ್ವಾ? ರೈತರ ಮಕ್ಕಳು ರೈತರಷ್ಟು ಅಧಿಕಾರಕ್ಕೆ ಬಂದ್ರಲ್ಲ, ಯಾಕೆ ಮಾಡ್ಲಿಲ್ಲ? ಅವ್ರ ಕೈಯಲ್ಲಿ ಇತ್ತು ಪೆನ್ನು, ಪೇಪರು ಎಲ್ಲ, ಆದೇಶ ಎಲ್ಲ. ಅವ್ರಿಗೆ ಹಾಸನಕ್ಕೆ ನೀರು ಬೇಕು, ಒಳನಷ್ಟು ಬೇಕು, ಚನ್ನಪಟ್ಟಣಕ್ಕೆ ಬೇಕು. ಎಲ್ಲೆಲ್ಲಿ JDS MLA ಅವರೆಲ್ಲ ಕ್ಷೇತ್ರಕ್ಕೆಲ್ಲ ನೀರು ಬೇಕು. JDS MLA ಯಾಕೆ ಮಾಡಲಿಲ್ಲ ಕುಮಾರಣ್ಣ? ಹೇಮಾವತಿ ನೀರು ನಮ್ಮ ಭಾಗಕ್ಕೆ ನೀರು ಮಳೆ ಹುಯ್ಯೋದೇಣ 70 ದಿನ 80 ದಿನ ಡ್ಯಾಮ್ ತುಂಬಂತ ಆ ಭಾಗದ ಇದು ನಮ್ದು ಹೇಮಾವತಿ ಬೇಸಿಗೆ ಬರಲ್ಲ. ಎತ್ತಿನ ಹೊಳೆಯಲ್ಲಿ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಕುಡಿಯೋ ನೀರಂತೂ ಎತ್ತಿನ ಹೊಳೆ ತತ್ತೀನಿ. ಮಳೆ ಹೆಚ್ಚಿಗೆ ಬಂದ್ರೆ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾನು ಹತ್ತಿರದಲ್ಲಿ ಮಾಡ್ತೀನಿ ಅಂತ ಹೇಳಲ್ಲ, ಮುಂದಿನ ಭವಿಷ್ಯದಲ್ಲಿ ಎತ್ತಿನ ಹೊಳೆಯಿಂದ ಈ ಭಾಗದ ಕೆರೆ ತುಂಬಿಸ್ತಕ್ಕಂಥ
ಕೆಲಸನ ಮಾಡ್ಬೇಕು ಅಂತ ಇದ್ದೀನಿ. ಎತ್ತಿನ ಒಳ್ಳೆ ನೀರು ಈಗ ನಾವು ಫಿಲ್ಟರ್ ಮಾಡೋದಲ್ಲ ಅಂತ ಭೂಮಿ ಪದರದಲ್ಲಿ ಸುಮಾರು 10-11 ಪದರ ಐತೆ. ಎಲ್ಲಾ ಹಂತದಲ್ಲೂ ಫಿಲ್ಟರ್ ಆಗಿ ಹೋಗೋದು. ಈ ಮಳೆ ನೀರು ಎಲ್ಲ ಫಿಲ್ಟರ್ ಆಗೈತೆ ಹೆಂಗದು ಆಯ್ತು. ನಾನಂತೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದೇ ಒಂದ್ಸಾರಿ MLA ಆಗಿ. ಯಲಹಂಕ ವಿಶ್ವನಾಥ್ ಎಷ್ಟು ಸಾರಿ MLA? 4 ಬಾರಿ. ಅವ್ರಿಗಿನ್ನ ಬುದ್ಧಿವಂತನ ನಾನು ಅಲ್ಲ, ಹೇಳಿ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಅವ್ರಿಗಿನ್ನ ಬುದ್ಧಿವಂತನ ಹೋಗ್ಲಿ, ಅವ್ರಿಗಿನ್ನ ಅನುಭವಿಸ್ತಾನ. ಅನುಭವಕ್ಕಿಂತ ಯಾವ ವಿದ್ಯೆನೂ ದೊಡ್ಡದಲ್ಲ, ಅನುಭವನೇ ದೊಡ್ಡದು. 4 ಸಾರಿ MLA ಆಗಿರೋರು. ಅವ್ರ ಸ್ವಂತ ಊರ್ ಕೆರೆ, ಇವಾಗ ದಾಸನಪುರ ಹೋಗ್ಲಿ 7 ಕೆರೆ, ಆಲೂರು 1 ಕೆರೆ, 9 ಕೆರೆ ಅವರು ತುಂಬಸಕ್ಕೆ ಪಟ್ಟವ್ರಲ್ಲ. ಅವ್ರು ಒಳ್ಳೇದು ಅಂತ ಹೇಳ್ತಾವ್ರಲ್ಲ, ಬಿಜೆಪಿ ಪಕ್ಷದವರೇ ಇವತ್ತು ಒಳ್ಳೇದು ಅಂತ ಹೇಳ್ತಾವ್ರಲ್ಲ. ಅದು ಯಾವ್ದಾದ್ರು ಅವ್ರ ರೈತರಿಗೆ ವಿಷ ಕೊಡ್ತಾವ್ರ ವಿಶ್ವನಾಥ್? ಆಮೇಲೆ ಸೋಮಣ್ಣ ಇಡೀ ಬೆಂಗಳೂರಿಗೆ ಏನಾದ್ರೂ ಅಭಿವೃದ್ಧಿಲಿ ಹಿಂಗೂ ಅಭಿವೃದ್ಧಿ ಮಾಡ್ಬೋದು, ಜನಕ್ಕೆ ಒಳ್ಳೇದ್ ಮಾಡ್ಬೋದು ಅಂತ ತೋರಿಸ್ಕೊಂತ ಹಿರಿಯ ರಾಜಕಾರಣಿ ಯಾರಾದ್ರೂ ಇದ್ರೆ ಯಾವ ಪಕ್ಷನೇ ಇರಲಿ, ಸೋಮಣ್ಣ ಅವರು 5 ಸಾರಿನೋ 6 ಸಾರಿನೋ MLA ಆಗವ್ರೆ, 3 ಸಾರಿ ಮಂತ್ರಿ ರಾಜ್ಯ ಸರ್ಕಾರದಲ್ಲಿ. ಇವತ್ತು ಕೇಂದ್ರದಲ್ಲಿ ಇದೇ ಜಲಶಕ್ತಿ ಮಂತ್ರಿ, ರೈಲ್ವೆ ಖಾತೆ ಮಂತ್ರಿ, ತುಮಕೂರು ಗ್ರಾಮಾಂತರಕ್ಕೆ ಈ ನೀರು ಬೇಕು ಅಂತಾರೆ. ಸುರೇಶ್ ಗೌಡ್ರು ಈ ನೀರು ಬೇಕು ಅಂತ ವಿನಂತಿ ಮಾಡವ್ರೆ. ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿ MLA ಕೃಷ್ಣಪ್ಪ 4 ಸಾರಿ MLA, ಅವ್ರನ್ನು ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರು ಕಳೆದ ಬಾರಿ ಗೌರ್ಮೆಂಟ್ ಅಲ್ಲಿ. ಅವ್ರು ಈ ನೀರು ಬೇಕು ಅಂತ ಗಲಾಟಿ ಸರ್ಕಾರದ ಮೇಲೆ. ಆ ನೀರ್ನೆಲ್ಲ ನಾನ್ ಡೈವರ್ಟ್ ಮಾಡ್ಕೊಂಡು ಶುದ್ಧೀಕರಿಸಿ ನೀರು ತರಬೇಕು, ನಾನು ರೈತರಿಗೆ ಒಳ್ಳೇದಾಗಬೇಕು ಅಂತ ಮಾಡ್ತಿದ್ರೆ ಇವರು ಡೈವರ್ಟ್ ಮಾಡಬೇಕು. ಅವ್ರಿಗೂ ಗೊತ್ತು ಇದರಿಂದ ಒಳ್ಳೇದಾಗ್ತದೆ ಅಂತ ನನ್ನ ಮೇಲೆ ಒಂದು ಅಪಪ್ರಚಾರ ಮಾಡ್ತಾವ್ರೆ. ನಿಮ್ಗೆ ಇಷ್ಟ ಹೇಳಿ, ನೀರು ಬೇಕಾ ಬೇಡವಾಯ್ತು? ತುಮಕೂರು ಗ್ರಾಮಾಂತರಕ್ಕೆ ಈ ನೀರು ಬೇಕು ಅಂತಾರೆ. ಸುರೇಶ್ ಗೌಡ್ರು ಈ ನೀರು ಬೇಕು ಅಂತ ವಿನಂತಿ ಮಾಡವ್ರೆ. ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿ MLA ಕೃಷ್ಣಪ್ಪ 4 ಸಾರಿ MLA, ಅವ್ರನ್ನು ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರು ಕಳೆದ ಬಾರಿ ಗೌರ್ಮೆಂಟ್ ಅಲ್ಲಿ. ಅವ್ರು ಈ ನೀರು ಬೇಕು ಅಂತ ಗಲಾಟಿ ಸರ್ಕಾರದ ಮೇಲೆ. ಆ ನೀರ್ನೆಲ್ಲ ನಾನ್ ಡೈವರ್ಟ್ ಮಾಡ್ಕೊಂಡು ಶುದ್ಧೀಕರಿಸಿ ನೀರು ತರಬೇಕು, ನಾನು ರೈತರಿಗೆ ಒಳ್ಳೇದಾಗಬೇಕು ಅಂತ ಮಾಡ್ತಿದ್ರೆ ಇವರು ಡೈವರ್ಟ್ ಮಾಡಬೇಕು. ಅವ್ರಿಗೂ ಗೊತ್ತು ಇದರಿಂದ ಒಳ್ಳೇದಾಗ್ತದೆ ಅಂತ ನನ್ನ ಮೇಲೆ ಒಂದು ಅಪಪ್ರಚಾರ ಮಾಡ್ತಾವ್ರೆ. ನಿಮ್ಗೆ ಇಷ್ಟ ಹೇಳಿ, ನೀರು ಬೇಕಾ ಬೇಡವಾಯ್ತು? ಯಾವುದೇ ಅನುಮಾನ ಇಟ್ಕೊಳಕ್ ಹೋಗ್ಬೇಡಿ. ಒಂದು ಸ್ವಲ್ಪ ದಿನ ಬೆಳಿಗ್ಗೆನೂ ಟೆಸ್ಟ್ ಆಗ್ತದೆ ನೀರು. ಅಲ್ಲಿಂದ ಎಷ್ಟು MLD ಆಚೆ ಬರ್ತದೆ ಅಷ್ಟು MLD ಟೆಸ್ಟ್ ಆಗೇ ಇಲ್ಲಿ ಬರೋದು. ಕೋರ್ಟ್ ಅಫಿಡವಿಟ್ ಹಾಕವ್ರೆ, ಕೋರ್ಟ್ ಡೈರೆಕ್ಷನ್ ಕೊಟ್ಟವ್ರೆ. ಪ್ರತಿ ಸಾರಿನೂ ಕೋರ್ಟ್ಗೆ ನಾವು ಅಫಿಡವಿಟ್ ಸರ್ಕಾರ ಸಲ್ಲಿಸಬೇಕು, ಇದು ಶುದ್ಧೀಕರಿಸಿದ ನೀರು ಏನು ತೊಂದರೆ ಇಲ್ಲ ಅಂತ. ಇದೆಲ್ಲ ಅಂತ ಆಗೋದ್ಮೇಲೆ ಆಯ್ತು, ಇವ್ರ ಅಂತಾರಾದ್ರೆ ಹೈಕೋರ್ಟ್ ಹಾಕಿ ಈ ನೀರು ಸರಿ ಇಲ್ಲ ಅಂತ ಕೋರ್ಟ್ ಹೇಳ್ತದೆ. ಕೋರ್ಟ್ರಿಗೆ ಸರ್ಕಾರ ಜನಕ್ಕೆ ರೈತರಿಗೆ ನಮ್ಗೆ ನಿಮ್ಗೆಲ್ಲ ಒಳ್ಳೆಂದು ಬಯಸಕ್ಕಲ್ವಾ? ನ್ಯಾಯ ಯಾವುದು, ಅನ್ಯಾಯ ಯಾವುದು, ಅಕ್ರಮ ಯಾವುದು ಅಂತ ತಿಳ್ಕೊಳಕ್ಕಾಗಲ್ವಾ? ಆ ತರ ಬರ್ಲಿ, ಇವ್ರು ಅದನ್ನ ಮಾಡಬಾರ್ದು. ಇವ್ರು ಪ್ರಚಾರ ಆಗ್ಬೇಕು, ಅವ್ರ ಪಕ್ಷದಲ್ಲಿ ನಾವು ಇದ್ದೀವಿ ಅಂತ ತೋರಿಸ್ಕೋಬೇಕು. ಇವತ್ತು ರಸ್ತೆಗಳು ಅಭಿವೃದ್ಧಿ ಆಯ್ತಾ ಇರೋದು. ಇವಾಗ ಚಾಮುಂಡೂರು ರಸ್ತೆ ಹೆಂಗ ಅಭಿವೃದ್ಧಿ ಆಯ್ತದೆ? ಯಾಕೆ ಹಿಂದೆ ಮಾಡ್ಲಿಲ್ಲ? ಸರ್ಕಾರ ಇದ್ದಾಗ ಯಾಕೆ ಮಾಡ್ಲಿಲ್ಲ? ಸೊಂಡೆಗುಪ್ಪ ರಸ್ತೆ ಹೆಂಗಾಯ್ತದೆ, ಟೌನ್ ರಸ್ತೆ ಹೆಂಗಾಯ್ತು? ಆ ತರದ್ ಇನ್ನೂ ಎಲ್ಲ ರಸ್ತೆಗಳನ್ನ ಅಗಲೀಕರಣ ಮಾಡ್ತೀನಿ. ಆಮೇಲೆ ನಿಮ್ಗೆಲ್ಲ ವಿದ್ಯುತ್ ಸಮಸ್ಯೆ ಅಂತ ನೀವು ಹೇಳಿದ್ರ, 300 ಕೋಟಿ ರೂಪಾಯಿಲೆ ರೈತರು ಪಂಪ್ ಸೆಟ್ ಅನುಕೂಲ ಆಗ್ಲಿ, ವೋಲ್ಟೇಜ್ ಜಾಸ್ತಿ ಆಗ್ಲಿ ಅಂತ ಹೇಳಿ ಅನುದಾನ ಕೆಲಸ ಮಾಡ್ತೀನಿ. ಇವ್ರಿಗೆ ಅಧಿಕಾರದಲ್ಲಿ ಇದ್ದಾಗ ಮಾಡಕ್ಕೆ ಯೋಗ್ಯತೆ ಇರ್ಲಿಲ್ಲ. ಬೇರೆ ಬೇರೆ ಲಿಟಿಗೇಷನ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು, ಅಧಿಕಾರಿಗಳ ಹತ್ರ ವಸೂಲಿ ಮಾಡೋದು, ಇವನ್ನೆಲ್ಲ ಮಾಡ್ಕೊಂಡು ತಿರ್ಬಿಟ್ಟು ಕೆಲಸ ಮಾಡ್ತಾ ಇರೋ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ನಾನು ಒಳ್ಳೇದು ಮಾಡಿದ್ರೆ ಒಳ್ಳೇದು ಅನ್ರಿ, ನಿಮ್ ಒಳ್ಳೇದು ಮಾಡ್ತಾ ಇರೋದು. ಇವತ್ತು ರಸ್ತೆ ಅಗಲ ಆದ್ರೆ ಎಷ್ಟು ಜನ ರೈತರ ಭೂಮಿಗೆ ಬೆಲೆ ಬರ್ತದೆ? ಇವರು ರಸ್ತೆ ಅಗಲ ಮಾಡ್ಬಿಟ್ರೆ ಭೂಮಿ ಬೆಲೆ ಹೆಚ್ಚಾಗ್ಬಿಡ್ತದೆ, ನಮ್ಗೆ ಯಾರು ಜಮೀನು ಕೊಡಲ್ಲ ಅಂತ ಹೇಳ್ಬಿಟ್ಟು ರಸ್ತೆ ಅಭಿವೃದ್ಧಿ ಮಾಡಿಸ್ತಾ ಇರಲಿಲ್ಲ. ಅಭಿವೃದ್ಧಿ ಆಗ್ತದೆ ಸರ್, ಕಾಂಗ್ರೆಸ್ ಸರ್ಕಾರದವರೇ ಅಭಿವೃದ್ಧಿ ಆಗ್ತದೆ. ಕಾಳಜಿ ಇರ್ಲಿಲ್ಲ. ಅದೇ ನೀವು ನೀರು ಬೇಕು ಅಂತ ಹೇಳಿದ್ರ ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮನ್ನೆಲ್ಲರನ್ನೂ ಒಂದಿನ ಕರ್ಕೊಂಡು ಹೋಗ್ತೀನಿ. ಇವತ್ತು ಕೋಲಾರದಲ್ಲಿ 3 ರಿಂದ 4 ಬೆಳೆ ತಗೋತಾವ್ರೆ. ಒಂದು ಬೆಳೆ ಕಷ್ಟ ಆಗದೆ ಬೆಳೆ ತಗೊಳಕ್ಕೆ ಕಷ್ಟ ಆಗಿದ್ದಂತ ಕಾಲದಲ್ಲಿ ಇವತ್ತು ಆ ನೀರು ಬೇಕು ಅಂತ ಜನ ರೈತರು, ನಿಮ್ಮಂಗ್ ರೈತರು ಕಿತ್ತಾಟ ಮಾಡ್ತಾವ್ರೆ. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಮನೆ ತಿರುಗಿ 230 ಕೋಟಿ 7 ಕೋಟಿ ವೆಚ್ಚದಲ್ಲಿ ಸಿದ್ಧಗಟ್ಟದಲ್ಲಿ 45 ಕೆರೆ ತುಂಬಿಸಕ್ಕೆ, ಮತ್ತೆ ಚಿಂತಾಮಣಿಯಲ್ಲಿ 48 ಕೆರೆ ತುಂಬಿಸಕ್ಕೆ ಅನುಮೋದನೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ. ಬೇರೆ JDS ಬಿಜೆಪಿ MLAಗಳಿಗೆಲ್ಲ ಇನ್ನು ಇರಬೇಕು, ನೆಲಮಂಗಲಕ್ಕೆ ಮಾತ್ರ ಬೇಡ. ಧರ್ಮ ಇದು ಸೋಮಣ್ಣ ವಯಸ್ಸು ಕಣ 74 ವರ್ಷ ವಯಸ್ಸು. 40 ವರ್ಷದಿಂದ ನಿರಂತರವಾಗಿ MLA, ಮಂತ್ರಿ, MP, ಇವತ್ತು MP ಅವರು ಇದೇ ನೀರು. ಯಾರು ಶಿವಾವತಿ ನೀರೇ ಬೇಕು ತುಮಕೂರು ಗ್ರಾಮಾಂತರ ಕೆರೆಗೆ 27 ಕೆರೆಗೆ ಅಂತ ಕೇಳ್ತಾರೆ, ನೆಲಮಂಗಲಕ್ಕೆ ಬೇಡ ಅಂದ್ರೆ ಇದು ನ್ಯಾಯನ? ನೀವು ಕೇಳ್ಬೇಕು. ನಾಳೆ ದಿನ ಈ ನೀರು ಬೇಕು ಅಂತಕ್ಕಂಥ ಸಂದರ್ಭ ಏನು ಇಲ್ಲ, ನೀವೆಲ್ಲ ಬೇಕು ಅಂತ ಇದ್ದೀರಾ. ನಮ್ಮ ಮಾಧ್ಯಮದವರಿಗೆ, ಜನರಿಗೆ ನೀವು ತಿಳಿ ಹೇಳಿ
ಈ ನೀರು ಬೇಕು, ಇದು ನಮ್ಮ ರೈತರು ಬದುಕು ಕಟ್ಕೊಳ್ಳಕ್ಕೆ ಕಾಂಗ್ರೆಸ್ ಸರ್ಕಾರ MLA ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ನೀವೆಲ್ಲ ಎಚ್ಚೆಚ್ಕೊಂಡು ಅವ್ರನ್ನ ಊರಿಗೆ ಇವೇನಾವೆಲ್ಲ ಕೊಚ್ಚೆ ನೀರು ಅಂತ ಬರ್ತಾರಲ್ಲ, ನಮಗೂ ಎಲ್ಲ ಗೊತ್ತದ ನಡಿಯಪ್ಪ, ಇದೇ ಶ್ರೀನಿವಾಸ ಮೂರ್ತಿ ತುಂಬಸಕ್ ಕೊಟ್ಟಿದ್ರದನ್ನ ಅವ್ರ ಕೈಲಿ ಕುಡ್ತರಕ್ ಆಗ್ಲಿಲ್ಲ. ಇವತ್ತು ನಾವು ತುಂಬಿಸ್ಬಿಟ್ಟು ಹೆಸರು ಬಂದ್ಬಿಡ್ತದೆ ಅಂತ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆಲ್ಲ ನೀವು ಕಿವಿನೂ ಬಿಡಬೇಡಿ, ತಲೆನೂ ತಿರ್ಸ್ಕೊಬೇಡಿ. ನಿಮ್ಗೋಸ್ಕರನೇ ಇರೋದು ಈ ತಾಲೂಕಲ್ಲಿ. ನಾನು ಎಷ್ಟು ದಿನ ನಿಮ್ಮ ಸೇವೆ ಮಾಡಕ್ ಅವಕಾಶ ಸಿಗ್ತದೋ ಒಳ್ಳೇದನ್ನೇ ಮಾಡ್ತೀನಿ ಹೊರತು ಕೆಟ್ಟದ್ ಮಾಡಲ್ಲ. ಅವೆಲ್ಲ ನೀವು ಉತ್ತರ ಎಲ್ಲ ನೀರು ಬೇಕಾ ಬೇಡವಾ? ಎತ್ತಿನೊಳೆ ಅದು ಋಷಭಾವತಿನೇ ಬೇಕು, ಎತ್ತಿನ ಕುಡಿಯೋ ನೀರು ಕೊಡಿಸ್ತೀನಿ. ಮುಂದಿನ ದಿನದಲ್ಲಿ ಮುಂದೆ ನಿಮ್ಮ ಆಶೀರ್ವಾದ ಇರಲಿ. ಒಂದಲ್ಲ ಒಂದಿನ ಈ ಕ್ಷೇತ್ರಕ್ಕೆ ಎತ್ತಿನೊಳೆ ನೀರನ್ನ ಕೆರೆ ತುಂಬಸಕ್ಕೆ ಅಂತರ್ಜಲ ವೃಕ್ಷಕ್ಕೆ ತಂದಿರ್ತೀನಿ.